ಎಲ್ಲವನ್ನು ಸಹಿಸ್ಕೊಂಡಿದ್ದೀನಿ. ಅವ್ರು ಯಾರು ಬೇರೆ ಅಲ್ಲ, ನಮ್ಮವರೇ. ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿನೋ ಟೀಕೆಗಳು ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡುವಂಥ ಕೆಲಸವನ್ನು ಬಸವಣ್ಣ ಕೊಟ್ಟೇ ಕೊಡ್ತಾರೆ. ಮತ್ತು ಅವರೆಲ್ಲ ನಮ್ಮ ಜೊತೆ ಬಂದೇ ಬರ್ತಾರೆ. ಎಲ್ಲ ಉದ್ದೇಶ ಇಟ್ಕೊಂಡು ಇನ್ನೂ ಹೆಚ್ಚಿನ ಅಭಿಪ್ರಾಯಗಳನ್ನು ಸಂಘಟನೆ ಮಾಡಲಿಕ್ಕೆ, ಇನ್ನು ಮುಂದಿನ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನೋ ಉದ್ದೇಶಕ್ಕೆ, ಇನ್ನಷ್ಟು ಸಮಾಜವನ್ನು ಕಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಗೊಂದಲಗಳಿಗೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು, ನೊಂದಂಥ ನಮ್ಮ ಭಕ್ತರಿಗೆ ಸಾಂತ್ವನ ಹೇಳಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಏಪ್ರಿಲ್ 20ನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ 3 ಗಂಟೆಗೆ ರಾಜ್ಯ ಮಟ್ಟದ ಪಂಚಮಸಾಲಿ ನಮ್ಮ ಉಪನಾಮಗಳಾಗಿರ್ತಕ್ಕಂಥ ಕಲಬುರಗಿ ಭಾಗದ ದೀಕ್ಷಾ ಲಿಂಗಾಯತ, ಮೈಸೂರು ಪ್ರಾಂತದ ಲಿಂಗಾಯತಗಳು, ಮಲೆನಾಡು ಪ್ರಾಂತದ ಮಲೆಗಳು, ಈ ಎಲ್ಲ ಸಮಾಜಗಳ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಇದನ್ನು ಆಮಂತ್ರಣ ಅಂತ ನೀವು ಯಾರು ಸಹ ಭಾವಿಸ್ಕೊಳ್ಬಾರ್ದು. ಇದು ಸಮಾಜದ ಮುಂದಿನ ಸಂಘಟನೆಗೆ, ಮುಂದಿನ ಕೊಡುಗೆ ಮೀಸಲಾತಿಯನ್ನು ಹೆಂಗೆ ನಾವು ಪಡ್ಕೊಳ್ಬೇಕು, ಈ ಗೊಂದಲವನ್ನು ಸರಿಪಡಿಸಿಕೊಂಡು ಹಿಂಗೆ ನಾವು ಮುನ್ನುಗ್ಗಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಹಿಡ್ಕೊಂಡ್ಬಿಟ್ಟು ಸಮಾಜದ ಉನ್ನತ ವ್ಯಕ್ತಿವರೆಗೂ, ಗ್ರಾಮ ಪಂಚಾಯಿತಿ ಸದಸ್ಯರು ಹಿಡ್ಕೊಂಡ್ಬಿಟ್ಟು ಸಮಾಜ ಶಾಸಕ ಸಂಸದವರೆಗೂ ನೀವೆಲ್ಲರೂ ಸಹ ಅವತ್ತಿನ ಸಭೆಗೆ ತಪ್ಪದೆ ಬರಬೇಕು. ನಿಮ್ಮ ಸಲಹೆಗಳನ್ನು, ನಿಮ್ಮ ಸೂಚನೆಗಳನ್ನು ಕೊಟ್ಟು ಮುಂದೆ ಸಮಾಜವನ್ನು ಹೆಂಗೆ ಕಟ್ಟಬೇಕನ್ನೋ ಬಗ್ಗೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಆ ಕಾರಣಕ್ಕೋಸ್ಕರವಾಗಿಯೇ ಇಷ್ಟೆಲ್ಲ ಗೊಂದಲ ಅದು ನನ್ನ ಮಾಧ್ಯಮದ ಜೊತೆ ನಾನು ಚರ್ಚೆ ಮಾಡಿದ್ದಿಲ್ಲ. ಯಾಕೆಂದರೆ ನನ್ನ ಉದ್ದೇಶ ಸ್ಪಷ್ಟ ಇದೆ, ಸಮಾಜಕ್ಕೊಂದು ಗುರಿ ಇದೆ, ಆ ಋಣ ತೀರಿಸೋದು ಪ್ರಯತ್ನ ಮಾಡ್ತೀನಿ ಹೊರತು ಇಂಥ ಗೊಂದಲಗಳಿಗೆ, ಇಂತಹ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರ ಕೊಡೋದು ಪ್ರಯತ್ನವನ್ನು ನಾನು ಮಾಡೋಕ್ಕೆ ಹೋಗಲ್ಲ. ಯಾರೋ MLA ಮಾಡಲಿಕ್ಕೆ, ಮಂತ್ರಿ ಮಾಡಲಿಕ್ಕೋಸ್ಕರವಾಗಿ ಶ್ರೀಪೀಠವನ್ನು ಕಟ್ಟಿದ್ದಾರೆ. ಸಮಾಜದ ಕಣ್ಣೀರನ್ನು ಒರೆಸ್ಲಿಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು. ನಮ್ಮ ಸಮುದಾಯ ಸಾವಿರಾರು ಮಠಗಳಿಗೆ ನಡ್ಕೊಂಡಿದೆ. ಸಾವಿರಾರು ಮಠಗಳು, ಮಠಾಧೀಶರು, ಮಠಗಳು ಶ್ರೀಮಂತವಾಗಿದೆ. ಅಲ್ಲೇ ಅವ್ರದ್ದೇ ಆಗಿರ್ತಕ್ಕಂಥ ವಜ್ರ ವೈಡೂರ್ಯ, ಬೆಳ್ಳಿ ಬಂಗಾರಗಳನ್ನು ಒಳಗೊಂಡು ಅವೆಲ್ಲ ಪೂಜ್ಯರು ಇವತ್ತು ಧಾರ್ಮಿಕವಾಗಿ ತಮ್ಮ ಪರಂಪರೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅವೆಲ್ಲಗಳು ಬೇಡ, ನಮ್ಮದೇ ಆಗಿರ್ತಕ್ಕಂಥ ಶ್ರೀಪೀಠವನ್ನು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಪೀಠ ಮಾಡಿದ್ದೇನೆ. ನಾನು ಯಾವುದೇ ಒಂದು ಭೌತಿಕತೆಗೋಸ್ಕರವಾಗಿ ಮಾತುಕೊಟ್ಟಂತಲ್ಲ. ಬಸವಣ್ಣವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ತಂದರು. ಪೀಠ ಎನ್ನುವಂಥದ್ದು 4 ಇಟ್ಟಿಗೆಗಳಿಂದ ಸಿಮೆಂಟನ್ನು ಮಾಡಿರ್ತಕ್ಕಂಥ ಪೀಠವಲ್ಲ, ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಮಾಡಿದರು. ಹಣವನ್ನು ಗಳಿಸುವಂಥ ಪ್ರಯತ್ನ ಮಾಡಿದರು, ಜನವನ್ನು ಗಳಿಸುವಂಥ ಪ್ರಯತ್ನ ಮಾಡಿದರು. ಮಠವನ್ನು ಕಟ್ಟಿಲ್ಲ, ಸಮಾಜವನ್ನು ಪ್ರಾಮಾಣಿಕಪಟ್ಟಿಲ್ಲ. ಹಾಗಾಗಿ ಭಕ್ತರ ಮನಸ್ಸುಗಳನ್ನು ಕಟ್ಟುವಂಥದ್ದೇ ನನ್ನ ಉದ್ದೇಶ ಇಟ್ಕೊಂಡು ಪ್ರಾಮಾಣಿಕತೆ ಹೋಗಿದೆ. ಹೀಗಾಗಿ ನನಗೆ ನನ್ನ ಶ್ರೀಪೀಠ, ನನ್ನ ಯಾವುದಪ್ಪ, ನನ್ನ ಸಮಾಜ ನನ್ನ ಶ್ರೀಪೀಠ, ನನ್ನ ಭಕ್ತರ ಹೃದಯವೇ ನನ್ನ ಸಿಂಹಾಸನ. ಅವರಿಗೋಸ್ಕರವಾಗಿ ದಿನದ 24 ಗಂಟೆ ಜೀವನ ಉಸಿರಿರುವುದು ನಾನು ದುಡಿದಿದ್ದೀನಿ. ಎಲ್ಲ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಸಮಾಜ ಗುರುಗಳಿಗೆ ಅರ್ಪಣೆ ಆಗಬೇಕು ಅಂತ ಇದೆ, ಆದರೆ ನಾನು ಸಮಾಜಕ್ಕೂ ಅರ್ಪಣೆ ಆಗಿದೆ. ಕೂಡಲ ಸಂಗಮದಲ್ಲಿ ಶ್ರೀಪೀಠ ಸ್ಥಾಪನೆ ಆದಾಗ ಬಯಲಾಗಿರ್ತಕ್ಕಂಥ ಸ್ಥಳಕ್ಕೆ ನಾನು ಗುರುಗಳಾದ. ಇವತ್ತು ನಾನು ಬಯಲಾಗದ, ಬಯಲೇ ಸಮಾಜ ಸಂಘಟನೆ ಮಾಡಕತ್ತೆ. ಬಯಲ ಮೂಲಕವಾಗಿಯೇ ಸಮಾಜಕ್ಕೆ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸೋದು ಪ್ರಯತ್ನ ಮಾಡಕತ್ತೆ. ಹಾಗಾಗಿ ಈ ಸಂಘಟನೆಗಳು ಆ ಹೆಸರಿನಲ್ಲಿ ಬೇರೆ ಬೇರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಆಸ್ತಿ ಅಥವಾ ಅಂತಸ್ತು ಅಥವಾ ಯಾವುದೇ ವ್ಯಕ್ತಿಗಳ ಹಿತಾಸಕ್ತಿಯಲ್ಲಿ ಮುಖ್ಯವಾಗಿ ಸಹ 20ನೇ ತಾರೀಕು ನಡೆಯುವಂತಹ ಸಭೆಯಲ್ಲಿ ಮುಕ್ತವಾಗಿ ನಾನು ಚರ್ಚೆ ಮಾಡ್ತೀನಿ. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಏನು ಹೇಳ್ತಾನೆ, ಆ ಕಟ್ಟಕಡೆ ಹೇಳುವಂಥ ಭಕ್ತನ ನಿರ್ಧಾರಕ್ಕೆ ನನ್ನ ಒಂದು ನಿರ್ಧಾರವನ್ನು ಬಿಡ್ತೀನಿ. ಹಾಗಾಗಿ ಕೂಡಲ ಸಂಗಮ ಕ್ಷೇತ್ರ ಒಂದು ಬಸವಣ್ಣವರಿಗೆ ಪ್ರಾರಂಭವಾಗಿತ್ತು, ಅವರಿಗೆ ಅಂತಿಮವಾಗಿತ್ತು. ಇವತ್ತು ನನ್ನ ಕೂಡಲ ಸಂಗಮದ, ನನ್ನ ಪೀಠದ ಆರಂಭವೂ ಕೂಡಲ ಸಂಗಮವಾಗಿದೆ. ಭಕ್ತನ ಆಸೆಯಂತೆ ಸಮಾಜಕ್ಕೋಸ್ಕರವಾಗಿಯೂ ಅಂತ್ಯವೂ ಕೂಡಲ ಸಂಗಮ ಆಗುವಂಥ ಸಂದರ್ಭ ಬಂದರೆ ಅದಕ್ಕೂ ನಾನು ಸಿದ್ಧನಿದ್ದೇನೆ. ಹಾಗಾಗಿ ನನಗೆ ಹಳ್ಳಿಗಳೇ ಕೂಡಲ ಸಂಗಮ, ಭಕ್ತ ಹೃದಯಗಳೇ ನನ್ನ ಪೀಠ, ಭಕ್ತರ ಮನೆಯಲ್ಲಿ ಕೊಡುವಂಥ ಕೈತುತ್ತೆ ನನ್ನ ಮಹಾಪ್ರಸಾದ ತಿಳ್ಕೊಂಡು ಇವತ್ತು ನನಗೆ ಪ್ರಾಮಾಣಿಕ ಜೀವನ ಮಾಡ್ಕೊಂಡಿದ್ದೀನಿ. ಅದರಂತೆ ನಡೀತೀನಿ, ಅದರಂತೆ ಬದ್ಧತಾಗಿದ್ದೀನಿ.
ಯಾವುದೇ ನಮ್ಮ ಭಕ್ತರು ಅಜ್ಞಾನಪಡಪಟ್ಟಂಥ ಹೇಳಿಕೆಗಳಿಗೆ ನಾನು ಯಾವ ಕಾರಣಕ್ಕೂ ಇನ್ನೂ ಆಗಿರ್ಬೋದು ನಾನು ನೋಡ್ಕೊಳಕ್ಕೆ ಹೋಗಲ್ಲ. ಅವೆಲ್ಲ ನಮ್ಮ ಶಿಷ್ಯರೇ. ನಮ್ಮಿಂದ ಸಮಾಜದಿಂದ ಯಾರು ಎಷ್ಟು ಬೆಳೆದಾರೋ, ಎಷ್ಟು ದೊಡ್ಡವರಾಗ್ಯಾರೋ, ಯಾವ ರೀತಿಗೆ ಬೆಳೆದ್ರು ಇಡೀ ಜಗತ್ತಿಗೆ ಗೊತ್ತೈತೆ. ನಾನು ಅವ್ರಿಗೆ ಮಾಡೇನೆ ಅಂತೇಳಿ ನಾನು ಎಂದೂ ಸಹ ಹೇಳಕ್ಕೆ ಹೋಗಲ್ಲ. ನನ್ನ ಗುರುವಿನ ಕರ್ತವ್ಯ, ನನ್ನ ಸಮಾಜದ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ. ಆ ಪರವಾಗಿ ನಿಲ್ಲುವಂಥ ನನ್ನ ಕರ್ತವ್ಯ. ಇಂಥ ಪರವಾಗಿ ನಾನು ನಿಂತಿಲ್ಲ ಅಂತೇಳಿ ಯಾರು ಸಹ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ನಾನು ಅವ್ರು ಮಾಡಿದ್ದೀನಿ ಅಂತ ಹೇಳಕ್ಕೆ ಹೋಗಿಲ್ಲ. ನನ್ನ ಕೆಲಸನೇ ಸಮಾಜ ಸೇವೆ ಮಾಡುವಂಥದ್ದು. ಇದೆಲ್ಲವನ್ನು ಸಹಿಸ್ಕೊಂಡೇ ನಾನು ಪಾದಯಾತ್ರೆ ಮಾಡಿದ್ದೆ. ಇದು ಯಾವುದೂ ಶಾಶ್ವತವಲ್ಲ. ಜನರನ್ನು ಕಟ್ಟುವಂಥದ್ದು ಶಾಶ್ವತ ತಿಳ್ಕೊಂಡು ಬೀದಿಗೆ ಬಂದು ಸಮಾಜ ಕಟ್ಟಿದ್ದೆ. ಭಕ್ತರು ಕೊಡುವಂತಹ ಆ ಒಂದು ಕೈತುತ್ತಿನಲ್ಲಿ ಇವತ್ತು ಜೀವನ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಅರಮನೆ ಅಂತ ಮಠ ಕಟ್ಟುವಂಥದ್ದೇ ನಿಜವಾಗಿರ್ತಕ್ಕಂಥ ಪೀಠವಲ್ಲ. ಭಕ್ತರ ಮನಸ್ಸನ್ನು ಕಟ್ಟುವಂಥ ನಿಜವಾದ ಪೀಠ ತಿಳ್ಕೊಂಡು ಆ ತತ್ವ ಸಿದ್ಧಾಂತ ತಿಳ್ಕೊಂಡ್ಬಂದಿನಿ. ಅದರಂತೆ ಬಾಳ್ತೀನಿ, ಅದರಂತೆ ಬದುಕ್ತೀನಿ. ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಈ ವೇದಿಕೆ ಮೂಲಕ ನಾನು ಮನವಿ ಮಾಡಿಕೊಡ್ತೀನಿ. 20ನೇ ತಾರೀಕು ನೀವೆಲ್ಲರೂ ಸಹ ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸಭೆಗೆ ನೀವೆಲ್ಲರೂ ಬರಬೇಕು. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನೀವೇನು ಸಲಹೆ ಕೊಡ್ತೀರಿ, ಇಲ್ಲ ಯಾವ ರೀತಿಯಾಗಿ ಮುಂದುವರಬೇಕು, ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಯಾವ ರೀತಿಯಾಗಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದನ್ನು ಭಕ್ತರು ನೀವೇನು ಹೇಳ್ತೀರಿ ಆ ಪ್ರಕಾರವಾಗಿ ನಾನು ನಡ್ಕೊಂಡು ಹೋಗ್ತೀನಿ. ಆ ಒಂದು ಸಭೆಗೆ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು, ನಮ್ಮ ರಾಷ್ಟ್ರೀಯ, ನಮ್ಮ ರಾಜ್ಯ